ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆಸ್ತು ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಾರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಾಗ್ನೇ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ಪಾಪಾರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದಿತ್ಯೆ ರೈತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ನನ್ನ ಹೆಸರು ಧೃತಿ. ಈ ದೇವಸ್ಥಾನದ ಹೆಸರು ಶ್ರೀ ಆದಿಶಕ್ತಿ ಮಹೇಶ್ವರಮ್ಮ ದೇವಸ್ಥಾನ. ಇದು ಇರುವುದು ಬೆಂಗಳೂರು ಕೋಣನಕುಂಟೆ ಗ್ರಾಮದಲ್ಲಿ. ಇದು ಮುಖ್ಯವಾಗಿ ಕೋಣನಕುಂಟೆ ಗ್ರಾಮ ಹೆಸರು ಬರುವ ಕಾರಣವೇನೆಂದರೆ, ತಾಯಿ ದೇವಸ್ಥಾನದ ಮುಂಭಾಗ 10 ಮೀಟರ್ ದೂರದಲ್ಲಿ ಒಂದು ಕುಂಟೆ ಇದೆ. ಅಲ್ಲಿ ಕುರಿ ಮೇಕೆ ಹಸುಗಳಿಗೆ ನೀರಿನ ಸೌಲಭ್ಯವಿರುತ್ತಿತ್ತು. ತಾಯಿಯ ವಿಶೇಷ ದಿನಗಳಲ್ಲಿ ತಾಯಿಗೆ 100 ಕೋಣ ಕುರಿಗಳನ್ನು ಆಹುತಿ ಕೊಡುವ ಪದ್ಧತಿ ಇತ್ತು. ಮತ್ತು ತಾಯಿಯ ಮೂರ್ತಿಯನ್ನು ಕುಂಟೆಯ ಹತ್ತಿರ ತಗೊಂಡು ಹೋಗಿ ಒಲೆ ಆಡಿಸುವ ಪದ್ಧತಿ ಇತ್ತು. ಅದಕ್ಕೆ ಈ ಊರಿಗೆ ಕೋಣನಕುಂಟೆ ಎಂಬ ಹೆಸರು ಬಂತು. ಇಲ್ಲಿನ ಜನರ ಕಸುಬು ಏನೆಂದರೆ ರಾಗಿ ಮತ್ತು ದ್ವಿದಳ ಧಾನ್ಯ ಬೆಳೆಯುವುದು. ಒಬ್ಬ ರೈತ ತನ್ನ ನೇಗಿಲ ಬಡಿತಕ್ಕೆ ಬಂದ ಮೂರ್ತಿಗಳನ್ನು ನೋಡಿ ಆಶ್ಚರ್ಯಪಟ್ಟ. ಅದನ್ನು ಊರಿನ ತೀರಭಾಗ ಎಂದರೆ ಕೊನೆಯ ಭಾಗದಲ್ಲಿ ಇಟ್ಟು ಮನೆಗೆ ಹೋದ. ಅಂದಿನ ರಾತ್ರಿ ಅವನ ಕನಸಿನಲ್ಲಿ 3 ದೇವಿಗಳು ಬಂದು ಹೇಳಿತು, ನಾವು ಈ ಊರಿನ ಗ್ರಾಮ ದೇವತೆಯರು, ನಾವು ಇಲ್ಲೇ ನೆನೆಸುತ್ತೇವೆ ಎಂದು. ಬೆಳಗಿನ ಜಾವ ಅವನು ಬೇಗನೆ ಎದ್ದು ಗ್ರಾಮಸ್ಥರನ್ನೆಲ್ಲ ಕಳೆದು ನಡೆದ ಘಟನೆ ಎಂದು ಹೇಳಿದ. ಅಂದಿನಿಂದ ತಾಯಿಯ ಉದ್ಭವ ಮೂರ್ತಿಗಳನ್ನು ಇಟ್ಟು ಚಿಕ್ಕ ದೇವಾಲಯ ಮಾಡಿ ಅವರು ಪೂಜಿಸಲು ಪಡುತ್ತಿದ್ದರು. ಇದನ್ನು ಜೀರ್ಣೋದ್ಧಾರ ಮಾಡಿ 2006ರಲ್ಲಿ ತಾಯಿಯ ಪೂರ್ಣ ಸ್ವರೂಪವನ್ನು ವಿಗ್ರಹ ಸ್ಥಾಪನೆ ಮಾಡಿ ದೊಡ್ಡ ದೇವಸ್ಥಾನ ಮಾಡಿ ಪೂಜಿಸಲು ಪಡುತ್ತಿತ್ತು. ಇದಕ್ಕೆ ಸುಮಾರು 5 ತಲೆಮಾರಿನ ಇತಿಹಾಸವಿದೆ. ಇಲ್ಲಿನ ತಾಯಿನ ವಿಶೇಷ ಹರಿಕೆ ಎಂದರೆ ಉಪ್ಪಿನ ಹರಿಕೆ. ತಾಯಿಯ ಬಳಿ ಉಪ್ಪನ್ನು ಇಟ್ಟು ಆಚೆ ಹಾಕಿದರೆ ತಾಯಿ 100ಕ್ಕೆ 100 ಫಲಿತಾಂಶ ಕೊಡುತ್ತದೆ. ಮತ್ತು ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆಯ ಜೊತೆ ಅನ್ನ ಸಂತರ್ಪಣೆ ಇರುತ್ತದೆ. ಮತ್ತು ಪ್ರತಿ ವರ್ಷ ಬರುವ ಶರಣವರಾತ್ರಿ ಎಂದರೆ ನವರಾತ್ರಿಯ ದಿನ ತಾಯಿಗೆ 9 ವಿಭಿನ್ನ ಅಲಂಕಾರ ಇರುತ್ತದೆ. ಮತ್ತು 10ನೇ ದಿನ ತಾಯಿಯ ವಿಗ್ರಹಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಮತ್ತು ಪ್ರತಿ ವರ್ಷ ಬರುವ 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ತಾಯಿಯ ವಾರ್ಷಿಕೋತ್ಸವ ಇರುತ್ತದೆ. ಕಾಮನಹುಣ್ಣಿಮೆಯ ಹಿಂದಿನ ದಿವಸ ತಾಯಿಗೆ ವಿಶೇಷ ಹೋಮ ಮತ್ತು ಕಾರ್ಯಕ್ರಮಗಳಿರುತ್ತದೆ. ಮತ್ತು ಕಾಮನಹುಣ್ಣಿಮೆಯ ದಿವಸ ತಾಯಿಗೆ ವಿಶೇಷ ಅಭಿಷೇಕ 108 ಲೀಟರ್ ಹಾಲಿನ ಅಭಿಷೇಕ ಇರುತ್ತದೆ. ಮತ್ತು ವಜ್ರಾಂಗಿ ಅಲಂಕಾರವಿರುತ್ತದೆ. ಮತ್ತು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆಯ
ಸಂಜೆಯಲ್ಲಿ ತಾಯಿಯು ರಾಜಬೀದಿಗಳಲ್ಲಿ ಮೆರವಣಿಗೆ ಆಗುತ್ತದೆ. ಶುಕ್ರವಾರ ಮತ್ತು ಮಂಗಳವಾರ ತಾಯಿಗೆ ನಿಂಬೆಹಣ್ಣಾರತಿ ಮತ್ತು ಬೆಲ್ಲದ ಆರತಿಯ ಮಾಡದೆ ನೀವು ಏನೇ ಅಂದಿಕೊಂಡ್ರೂ ಆ ತಾಯಿ ನೆರವೇರಿಸಿಕೊಡುತ್ತಾಳೆ. ಮತ್ತು ನೀವು ಹಣಕಾಸಿನ ಸಮಸ್ಯೆ ಮತ್ತು ರೋಗ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಈ ತಾಯಿ 100ಕ್ಕೆ 100 ಫಲಿತಾಂಶ ಕೊಡುತ್ತಾಳೆ. ನಾವು ಈ ಏರಿಯಾಕ್ಕೆ ಬಂದು 30 ವರ್ಷ ಆಯಿತು. ಇಲ್ಲಿಗೆ ಬಂದು 9 ವರ್ಷ ಆಯಿತು. ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ, ಅಷ್ಟೇ ಗೊತ್ತಿರಲಿಲ್ಲ. ಆಮೇಲೆ ಬರೋಕ್ಕೆ ಶುರು ಮಾಡಿದ್ವಿ. ಆಸ್ಪತ್ರೆಗೆ ತೋರಿಸಿ ಸುಮಾರು 2 ವರ್ಷ ತೋರಿಸೇ ಇರಲಿಲ್ಲ. ಆಮೇಲೆ ಸರಿ ತಡಿ ಒಂದ್ಸರಿ ತೋರಿಸಿ ಹೋಗೋದಕ್ಕೆ ಅವರು 3ನೇ ಸ್ಟೇಜಲ್ಲಿ ದೇಹಕ್ಕೆ 3ನೇ ಸ್ಟೇಜಲ್ಲಿದೆ ಅಂತ ಹೇಳಿ 3ವರೆಗಿದೆ, ಅದು ಕ್ಯಾನ್ಸರ್ ಅಂತ ಹೇಳಿ. ಆಮೇಲೆ ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ರು, ಸರಿ ಅಂದ್ಬಿಟ್ಟು ವೈದೇವಿ ಆಸ್ಪತ್ರೆಗೆ ಹೋದ್ವಿ. ವೈದೇವಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೀಮ್ ತಗೊಂಡು ಆಮೇಲೆ ತಿರ್ಗಾ ಸ್ಕ್ಯಾನಿಂಗ್ ಮಾಡಿಸಿ ಕೀಮ್ ತಗೊಂಡು ಎಲ್ಲ ಕರೆಂಟ್ ಕೊಡ್ಸ್ಕೊಂಡು ಎಲ್ಲ ಮಾಡಿದ್ರು. ಎಲ್ಲ ಮಾಡಿ ಲಾಸ್ಟಲ್ಲಿ ಪೈಪ್ ಹಾಕಿ ಮನೆಗೆ ಕಳಿಸಿದ್ರು. ಮನೆಗೆ ಕಳಿಸಿದಾಗ 3 ತಿಂಗಳು ಬರೀ ಗಂಜಿ ಹಾಲು ಅದರಲ್ಲೇ ಇದೆ. ಆಮೇಲೆ ಅವ್ರು ಹೇಳಿದ್ರು ಆಪ್ರೇಷನ್ ಮಾಡಿಸ್ಕೋಬೇಕಣಮ್ಮ, 8 ಲಕ್ಷ ಆಗುತ್ತೆ, ಆಪ್ರೇಷನ್ ಮಾಡಿಸ್ಕೋಬೇಕು, ಆದರೂ ನಾವು ಗ್ಯಾರಂಟಿ ಕೊಡಲ್ಲ, 1.5 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. 1.5 ವರ್ಷ ಗ್ಯಾರಂಟಿ ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೇಲಿ ಎಲ್ಲ ಇಷ್ಟಪಟ್ಟರು. ಸರಿ ಆಯಿತು, ಮಾಡಿಸ್ಬಿಡೋದ, ಇನ್ನೇನು ಮಾಡೋದು, ಮಾಡಿಸ್ಬಿಡೋದ ಬಿಡು ಅಂತ. ಆಮೇಲೆ ನನಗೆ ಯಾಕೋ ಭಯ ಆಯಿತು. ಭಯ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾಗ ಇದು ಬಲ್ಸಂಗ್ರಿ 2nd ಸ್ಟೇಜ್ಗೆ ಹೋಗ್ಬೇಕಾಗಿತ್ತು. ಆವಾಗ ನಮ್ಮ ಅತ್ತೆ ಮನೇಲಿದ್ರು. ನಡಿಯಮ್ಮ ಹೋಗೋದ ಅಂತಂದ್ರು. ನಾನು ಒಂದ್ಸರಿ ಬಂದೇ ಇದ್ದೆ ದೇವಸ್ಥಾನಕ್ಕೆ. ಸ್ವಾಮಿಯವರು ಅರ್ಚನೆ ಮಾಡ್ತಾಯಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಒಂದು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ರು. ಆ ಹೂವು ನಾನು ಕೇಳ್ಕೊಂಡೆ, ನೋಡವ್ವ ನಾನು ಹೋಗ್ಬೇಕು ಅಂತಂದರೆ ಬಲಗಡೆ ಬಿಡು, ಇಲ್ಲ ಅಂದರೆ ಎಡಗಡೆ ಬಿಡು ಅಂತ. ಆಮೇಲೆ ನಾನಾಯ್ತು ಎಡಗಡೆನೇ ಬಿದ್ದೋಯ್ತು ಅದು. ಆಮೇಲೆ ಸರಿ ಅಂದ್ಬಿಟ್ಟು ತಿರ್ಗಾ ಮನೆಗೆ ಹೋದೆ. 7 ಗಂಟೆ ಅವಾಗ ಮನೆಗೆ ಹೋಗ್ಬಿಟ್ಟು ಕಾಫಿ ಏನು ಕುಡಿಬೇಡಿ, ಹಂಗೆ ಬಂದಿದ್ದು ಸ್ಕ್ಯಾನಿಂಗ್ಗೆ ಅಂತ ಹೇಳಿದ್ರು. ಆಮೇಲೆ ಸರಿ ನಮ್ಮ ಅತ್ತೆ ಒತ್ತಾಯ ಮಾಡ್ತಾನೆ ಇದ್ರು, ನಡಿ ಅಂತ. ನನಗೆ ಯಾಕೋ ಭಯ ಆಯಿತು. ಸರಿ ಅಂದ್ಬಿಟ್ಟಿದ್ದೆ, ಓದು. ಆಮೇಲೆ ಅಲ್ಲಿ ಹೋಗು ಮತ್ತೆ ಇನ್ನೊಂದ್ಸರಿ ನಾನು ದೇವಸ್ಥಾನಕ್ಕೆ ಬಂದೆ. ಆಗ ಸ್ವಾಮಿಯವರು ಹೂವು ಎಲ್ಲ ಮುಡಿಸಿ, ಸಾಮಂತಿಗೆ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದ್ರು. ಆಗ ಸ್ವಾಮಿಯವರು ಹೇಳಿದ್ರು, ಇಲ್ಲೊಂದು 4-5 ಜನ ಬಂದಿದ್ರು. ಅವರು ಹೇಳಿದ್ರು, ಬೇಡ ಕಣವ, ಆಪ್ರೇಷನ್ ಬೇಡ, ಸುಮ್ಮನೆ ಆಪ್ರೇಷನ್ ಒಂದು ಮಾಡ್ತಾರೆ, ಆಮೇಲೆ ಅದು ಇದು ಅಂದ್ಕೊಂಡು ಏನೇನೋ ಆಗೋಗುತ್ತೆ, ಬೇಡ ಅಂತ ಹೇಳಿದ್ರು. ಸ್ವಾಮಿಯವರು ಹೇಳಿದ್ರು, ಬೇಡ ಕಣವ ಪುಟ್ಟಮ್ಮರೇ, ಮಾಡಿಸ್ಕೋಬೇಡಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನೂ ಒಂದ್ಸರಿ ನಾನು ಕೈ ಮುಕ್ಕೊಂಡು ನಿಂತ್ಕೊಂಡೆ. ಆ ಹೂವು ಎಡಗಡೆಯಿಂದ ಹಾಲು ಕಿಚ್ಚಿ ಎಡಗಡೆ ಬಿದ್ದೋಯ್ತು. ಆಮೇಲೆ ತಿರ್ಗಾ ನಾನು ಹೋದೆ ಸ್ಕ್ಯಾನಿಂಗ್. ಆದರೆ ನಮ್ಮ ಅತ್ತೆ ಬಿಡಲಿಲ್ಲ. ಅವ್ರಿಗೆ ಭಯ, ತೋರಿಸ್ಬೇಕಲ್ಲ ಮಾಡಬೇಕಲ್ಲ ಅನ್ನೋ ಭಯ. ಆಮೇಲೆ ಓದೋಳು ದುಡ್ಡು ಕಟ್ಟಬೇಕಾಗಿತ್ತು, ಫಾರಮ್ ಕೊಟ್ಟು ಫಿಲಪ್ ಮಾಡು ಅಂತ. ಆವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, 2 ಸರಿ ತಾಯಿ ಬೇಡ ಅಂತ ಹೇಳೋಳೆ, ತಿರ್ಗಾ ಯಾಕೆ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಕುಡ್ದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಫಾರಮ್ನೇ ಫಿಲಪ್ ಮಾಡಲಿಲ್ಲ. ನಾಳೆ ಬರ್ತೀವಿ ಅಂತ ಬಂದೆ. ಆಮೇಲೆ ಅಲ್ಲಿ ನೀಚ್ಕಿಲು ಬರೋಕ್ಕೆ ಶುರು ಮಾಡಿದೆ. ಸ್ವಾಮಿಯವರು 3 ತಿಂಗಳ ತನಕ ಹತ್ರ ಒಂದು ನಿಂಬೆಹಣ್ಣು ಇಟ್ಟು ಕೊಡ್ತಾಯಿದ್ರು. ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ನನಗೆ ಇವಾಗ ಯಾವ ತೊಂದರೆನೂ ಇಲ್ಲ. ನಾನು ಆಸ್ಪತ್ರೆಗೆ ಹೋಗಲೇ ಇಲ್ಲ. ಇಲ್ಲಿ 3 ತಿಂಗಳಿಂದ ಇಂಬೇಡ್ ಮಾಡಿ ಕೊಡ್ತಿದ್ರು, ಅದು ಕುಡ್ಕೊಂಡು ಈಗೇನಿಲ್ಲ, ಆರಾಮಾಗಿದ್ದೀನಿ. ಎಲ್ಲ ತಾಯಿ ದಯೆ. ನಾವು ಇದೇ ಏರಿಯಾದಲ್ಲಿರೋದು. ಈ ತಾಯಿನ ತುಂಬ ನಂಬ್ತೀವಿ. ಯಾಕೆಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ನಿಜವಾಗ್ಲೂ ಮನಸಾರ ತಾಯಿನ ನಾವು ಏನು ಅಂದ್ಕೊಂಡಿದ್ದೀವಿ ಅದು ನಿಜವಾಗ್ಲೂ ಸತ್ಯವಾಗ್ಲೂ ಆಗುತ್ತೆ. ಯಾಕೆಂದರೆ ನಮ್ಗೆ ಅನುಭವ ಆಗಿದೆ, ಬೇರೆಯವರು ಹೇಳೋದಲ್ಲ, ನಮ್ಗೆ ಅನುಭವ ಮನಸ್ಸಲ್ಲೂ ಆಗಿದೆ. ಅಷ್ಟು ತಾಯಿ ನಮ್ಮಮ್ಮ ಅಷ್ಟು ಸತ್ಯವಂತ ಇದ್ದಾಳೆ. ನಾವು ಏನು ಅಂದ್ಕೊಂಡಿರ್ತೀವಿ ಅದು ನಮ್ಗೆ 1 ತಿಂಗಳೊಳಗಡೆ ನನಗೆ ಆಗಿತ್ತು. ನನಗೂ ಬೆನ್ನೋವು ಅದು ಎಲ್ಲ ಇತ್ತು. ನನ್ನ ಮಗಳು ಆರಿಸ್ಕೊಂಡಿದ್ದು ನನಗೆ ಗೊತ್ತೇ ಇರಲಿಲ್ಲ. ನಾನು ಹಾಸ್ಪಿಟಲ್ ಇದ್ದಾಗ ಅದು ಒಳ್ಳೇದಾಗಿದೆ. ಅವಳೇ ನನಗೆ ದುಡ್ಡು ಕೊಟ್ಟಿದ್ದಮ್ಮ, ಆ ಕುಡ್ಕ ನಾನು ಆರಿಸ್ಕೊಂಡಿದ್ದೀನಿ. ಅಮ್ಮಂಗೆ ತಾಯಿಗೆ ಇದು ಮಾಡಬೇಡ, ನನಗೆ ಏನೋ ಒಂದು ಸ್ವಲ್ಪ ನೋವು ಅಂತಂದರೆ ನೀನು ಅಮ್ಮಂಗೆ ಯಾಕೆ ತೀರ್ಸಿಲ್ಲ, ನಿನಗೆ ಈ ಥರ ಆಗುತ್ತೆ ಅಂತಾಳೆ ನನ್ನ ಮಗಳು. ಅಷ್ಟು ನನ್ನ ಮಗಳು ತುಂಬ ನಂಬಿದ್ದಾಳೆ. ಮಹೇಶ್ವರ ಮೇಲೆ ಅಷ್ಟು ಸತ್ಯವಂತೆ ತಾಯಿ ಇದ್ದಾಳಮ್ಮ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.